ಬೆಳಿಗ್ಗೆ ಹೂವಿನ ಗಿಡಕ್ಕೆ ನೀರು ಬಿಡ್ತಾ ಇದ್ದಾರೆ. ಬೆಳಿಗ್ಗೆ 7:30. ವೆದರ್ ನೋಡಿ, ಫಾಗು ಫುಲ್ ಇರೋದು. ಹೂವಿನ ಗಿಡದ್ದು ಗಾರ್ಡನ್ ಇದು. ಟೂರ್ ಮಾಡ್ತಾ ಇದ್ದೇನೆ, ಬನ್ನಿ. ಮನೆಯಲ್ಲಿ ಆಗುವ ದಾಸವಾಳದಲ್ಲಿ ನನಗೆ ಈ ದಾಸವಾಳ ಅಂದರೆ ತುಂಬ ಇಷ್ಟ. ಯಾಕಂದ್ರೆ ಆಮೇಲೆ ಇದು ಸುಮಾರು ಗುಲಾಬಿ ಆಗುವಂಥದ್ದು ಪುಟ್ಟ ಪುಟ್ಟ ಪುಟಾಣಿ ಗಿಡ. ನೀವು ಉಪದ್ರ ಆಗ್ತದಲ್ಲ ಅಂತೇಳಿ ಡುಮ್ಮಿ ಆಗಿದೆ ನೋಡಿ. ಇವಾಗ ಕಂಟು 2:30 ಮತ್ತು ಕೂರ ಜಗಳ ಮಾಡೋದು ಎಂತಕ್ಕಂತ ಹೇಳಿದರೆ ಎಂಥದ್ದು ಒಂದು ಬುರ್ಡೆ ಸಿಕ್ಕಿದೆ. ಇವತ್ತು ಕಾರ್ನ್ ಬೇಯಿಸಿದ್ದೇವೆ. ನಿನ್ನೆ ಗನ್ನಿ ಬರೋ ತಗೊಂಡು ಬಂದಿದ್ರು. ನಮ್ಮ ಕಜ್ಜುಗೆ ಕಾರ್ನ್ ಅಂದರೆ ತುಂಬ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣನಾಯಕ್. ಹಾಗೆ ನೀವು ನನ್ನ ಚಾನಲನ್ನು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬೆಳಿಗ್ಗೆ ಹೂವಿನ ಗಿಡಕ್ಕೆ ನೀರು ಬಿಡ್ತಾ ಇದ್ದಾರೆ. ಬೆಳಿಗ್ಗೆ 7:30. ವೆದರ್ ನೋಡಿ, ಫಾಗು ಫುಲ್ಲು ಮಂಜು 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 ಉಂಟು. ದೂರದಲ್ಲಿ ಎಲ್ಲೋ ಬೆಂಕಿ ಹಾಕಿ ಹೊಗೆ ಬರ್ತದಲ್ಲ ಹಾಗೆ ಉಂಟು. ತುಂಬ ಚೆಂದ ಉಂಟು ವೆದರ್ ನೋಡಿ ಅಂತೆ. ಎಷ್ಟು ಚೆಂದ ಉಂಟಲ್ಲ. ಹೀಗೆ ನೋಡೋದಕ್ಕಿಂತ ಕಣ್ಣಲ್ಲಿ ನೋಡಲಿಕ್ಕೆ ಒಂಥರ ಖುಷಿ ಆಗ್ತದೆ. ಬಟ್ ಬೇರೆ ಕಡೆ ಎಲ್ಲ ಫಾಗ್ ಬರ್ತದೆ. ಇದು ನೇಚರ್, ಇದು ಫಾಗು. ಈಗ ಬೆಂಗಳೂರಲ್ಲೆಲ್ಲ ಬರ್ತದಲ್ಲ ಅದಲ್ಲ, ನಮ್ಮದು ನ್ಯಾಚುರಲ್ಸ್ ನೇಚರ್. ಇದು ಚೆಂದ ಉಂಟಲ್ಲ. ವೆದರ್ ಸೂಪರ್ ಉಂಟು ಮಾತ್ರ. ಬೆಳಿಗ್ಗೆ ಇಬ್ಬರೇ ಆಟಾಡ್ತಿದ್ದಾರೆ. ನಾನು ಕಜ್ಜ ಇದ್ದಾನ ಅಂತ ಹೇಳಿ ಬಂದದ್ದು. ಆಗ ಆಟಾಡ್ತಿದ್ದ ಇವರೊಟ್ಟಿಗೆ. ಇದ್ರ ಒಳಗಡೆ ಇದ್ದಾನ ಅಂತ ಕಾಣ್ತದೆ. ತಗೊಳ್ಳಿ, ಅವ ಹೋಗ್ತಿದ್ದಾನೆ. ಶಂಭು ಮತ್ತು ನಂದಿಬ್ರು ಇಲ್ಲಿದ್ದಾರೆ. ಇನ್ನು ಅವನ ಅಮ್ಮ ಬಂದಿದ್ದಾಳೆ. ಹಾಗೆ ಅವರುಂಟಲ್ಲ ಈ ಹುಲ್ಲಲ್ಲಿ ಆಟಾಡ್ತಾ ಇರ್ತಾರೆ. ಖುಷಿ ಆಗ್ತದೆ ಕಾಣ್ತದೆ ಅವರಿಗೆ. ಹಾಂ, ಅವ ಅಲ್ಲೇ ಇದ್ದಾನೆ. ಬರ ಕೇಳ್ತದೆ ನೋಡಿ ನೋಡಿ. ಓಹೋಹೋ, ಬಂದ ಗುಹೆಯಿಂದ. ಏನು ಮಾಡುದಾನೆ ಶಂಭು? ಕಜ್ಜು ಹಾಕೊಳ್ಳಿ, ಒಳ್ಳೆ ಆಟಾಡೋದು. ಈ ಕುಂಟಿಷ್ಟಿ ಕುಂಚುಚ್ಚು. ಕಜ್ಜು 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 ಕಜ್ಜು. ಜನವರಿ 20ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು, ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜನವರಿ 20ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಾನು ನಿಮಗೆ ನನ್ನ ಬ್ಲಾಗಲ್ಲಿ ತರಕಾರಿ ಎಂತೆಲ್ಲ ಮಾಡಿದ್ದೇವೆ ಅಂತ ಹೇಳಿ ತರಕಾರಿ ಗಾರ್ಡನ್ ಇದು ಟೂರ್ ಮಾಡಿದ್ದೆ. ಇವತ್ತು ನಮ್ಮ ಮನೆಯಲ್ಲಿ ಎಂತೆಲ್ಲ ಹೂವಿನ ಗಿಡ ಉಂಟು ಅಂತ ಹೇಳಿ ಅದರದ್ದು ಹೂವಿನ ಗಿಡದ್ದು ಗಾರ್ಡನ್ ಇದು ಟೂರ್ ಮಾಡ್ತಾ ಇದ್ದೇನೆ, ಬನ್ನಿ. ಮನೆಯಲ್ಲಿ ಆಗುವ ದಾಸವಾಳದಲ್ಲಿ ನನಗೆ ಈ ದಾಸವಾಳ ಅಂದರೆ ತುಂಬ ಇಷ್ಟ. ಯಾಕಂದರೆ ಇದು ಪಿಂಕ್ ಮತ್ತು ಇದು ಚಿಕ್ಕದಾಯಿತಾ ನೋಡಲಿಕ್ಕೆ ಖುಷಿ ಆಗುತ್ತೆ ಇದನ್ನು. ಮತ್ತು ಡಿಫ್ರೆಂಟ್ ಟೈಪ್ಸ್ ಉಂಟು ದಾಸವಾಳ. ಇದು ಪೀಚ್ ಕಲರ್, ಇದರಲ್ಲಿ ಹಳದಿ ಕಲರ್ ಕೂಡ ಮಿಕ್ಸ್ ಆಗಿ ಬರ್ತದೆ ಒಮ್ಮೊಮ್ಮೆ. ಇದು 2 ಎಸಳು ಹಳದಿ ಬಂದರೆ ಮತ್ತು 3 ಎಸಳು ಪೀಚ್ ಬರ್ತದೆ ಹಾಗೆ. ಮತ್ತು ಇದು ಜೊಂಗೆ ಆಗುವಂಥದ್ದು, ಖಾಲಿ ಸಿಂಗಲ್ ಇಷ್ಟೇ ಜೊಂಗೆ. ಅಯ್ಯೋ ಬಂತ ಕೈಯಲ್ಲಿ. ಇನ್ನೊಂದು ತೋರಿಸ್ತೇನೆ. ಇದು ಡಬ್ಬಲ್ ನೋಡಿ, ಎದುರು ಜೊಂಗೆ ಬಂದು ಹಿಂದೆಂದ ಹೀಗೆ ಒಂದು ಅದಕ್ಕೆ. ಇದೊಂದು ಟೈಪ್ ದಾಸವಾಳ. ಮತ್ತು ಇದೊಂದು ಟೈಪ್ ದಾಸವಾಳ. ಹಳದಿ ಕೂಡ ಅಲ್ಲ, ಪೀಚ್. ಇದು ಯಾವ ಕಲರ್ ಅಂತ ಹೇಳಿ, ಗಂಧದ ಕಲರ್ ಇದು. ಇಲ್ಲಿ ಒಂದು ಕಾಣ್ತುಂಟಲ್ಲ, ಇದು ಪಿಂಕಲ್ಲಿ ಜೊಂಗೆ ಆಯಿತಾ. ನಾನು ಆವಾಗ ನಿಮ್ಗೊಂದು ತೋರಿಸಿದ್ದಲ್ಲ, ಅದು ಹೈಟಲ್ಲಿ ಉಂಟು ಇದು ಗಿಡ. ಮುಂಚೆ ಅಮ್ಮಂದು ಗಿಡ ಒಂದು ಹಟ್ಟಿ ಹತ್ರ ಇತ್ತು, ಸೇಮ್ ಅದೇ ದಾಸವಾಳ ಇದು. ಇದು ನಾರ್ಮಲಾಗಿ ಕೆಂಪು. ಇದು ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ ಕೆಂಪು. ಇದು ಸಿಂಗಲ್, ಎಂಥ ಕಲರ್ ಇಲ್ಲ ಇದರಲ್ಲಿ, ಇದು ಕೆಂಪು ಮಾತ್ರ. ಇದು ಬಿಳಿ ಕಲರ್ ದಾಸವಾಳ. ಇದರಲ್ಲಿ ಲೈಟ್ ಪಿಂಕ್ ಕೂಡ ಆಗ್ತದೆ, ಅದು ಅಲ್ಲಿ ಉಂಟು ಗಿಡ. ಅದರಲ್ಲಿ ಡಬಲ್ ಕಲರ್ ಆಗ್ತದೆ, ಒಂದು ಬಿಳಿ ಕೂಡ ಆಗ್ತದೆ ಮತ್ತು ಲೈಟ್ ಪಿಂಕ್ ಗುಲಾಬಿ ಬಣ್ಣದ್ದು. ಇದು ಸಹ ನನಗೆ ಇಷ್ಟ. ಇದೊಂದು ದಾಸವಾಳ ಉಂಟು, ನಿನ್ನೆ ಅರಳಿತ್ತು. ಇದರಲ್ಲಿ ಸಹ ಡಬಲ್ ಆಗುವಂಥದ್ದು, ಪೀಚ್ ಕಲರಲ್ಲಿ ಇದು. ಇಲ್ಲಿಂದ ನೋಡಿ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಸ್ವಲ್ಪ ಬಿಸ್ಕೆಟ್ ಫ್ಲವರ್ ಇದು ಗಿಡ ನೆಟ್ಟಿದ್ದೇನೆ. ಇದು ನನಗೆ ನಮ್ಮ ಮನೆಯಲ್ಲಿ ಕೇಶವಣ್ಣ ಅಂತ ಅಡಿಕೆ ತೆಗಿಲಿಕ್ಕೆ ಬರ್ತಾರೆ, ಅವರ ಮನೆಯಿಂದ ಅವರ ಮಗಳು ಕೊಟ್ಟದ್ದು. ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಉಂಟು, ಕೇಸರಿ, ಬಿಳಿ, ಪೀಚ್ ಕಲರ್ ಮತ್ತು ಇದೊಂಥರ ಡಾರ್ಕ್ ಪಿಂಕ್ ಕಲರ್ ಇದು ಗಿಡ. ಹಾಗೆ ಇದರಲ್ಲಿ ಅಚ್ಚೋಕ ಕೂಡ ನನಗೆ ಗಿಡ ತಂದು ಕೊಟ್ಟಿದ್ದಾಳೆ. ಅಲ್ಲಿ ಉಂಟು, ಒಂದು ಪಾಟಲ್ಲಿ ಉಂಟು ಮಾತ್ರ.
ಸ್ಟಾರ್ ಫ್ಲವರ್, ಕ್ರಿಸ್ಮಸ್ ಫ್ಲವರ್ ಕೂಡ ಹೇಳ್ತೀರಲ್ಲ ನೀವು ಇದಕ್ಕೆ. ಆಮೇಲೆ ಇದು ಬಿಳಿ ಕಲರ್, ಇದು ಗುಲಾಬಿ. ಇದು ಗಿಡ ಉಂಟಲ್ಲ, ನಮ್ಮದು ಹಳೆ ಮನೆ ಇತ್ತು ಆವಾಗ ಇದ್ದದ್ದೇ ಗಿಡ. ಅದನ್ನು ಈ ಮನೆಗೆ ಹೊಸತು ಜಾಗ ತಟ್ಟು ಮಾಡ್ತಾರಲ್ಲ ಆವಾಗ JCB ಕೊಕ್ಕೆಯಲ್ಲಿ ಎತ್ತಿ ತಂದು ಇಲ್ಲಿ ನೆಟ್ಟದ್ದು. ಅದು ಇವಾಗ ಕೂಡ ಉಂಟು. ಮೊದಲು ಲೈನ್ ಹೀಗಿತ್ತು, ಹೂವಿದು ಸಾಲು ಈ ಸೀತಾಫಲ ಮರ ಉಂಟಲ್ಲ, ರಾಮಫಲ ಗಿಡದಿಂದ ಆಚೆಗೆ ಉದ್ದಕ್ಕೆ ಇತ್ತು. ಆಮೇಲೆ ಈ ಥರ ಮಾಡಿದ್ದು ನಾವು ಸಾಲು. ಇಲ್ಲಿರೋದು ಗುಲಾಬಿ, ಇದು ರಾಯಲ್ ರೆಡ್ ಕಲರ್. ಇದು ಗುಲಾಬಿ, ಇದರಲ್ಲಿ ಹೊಸತ್ತು ಚಿಗುರು ಬಂದಾಗುವಾಗ ತುಂಬ ಚೆಂದ ಇರ್ತದೆ, ಮತ್ತು ಮೊಗ್ಗಾಗಿ ಅರಳುವಾಗ ಚೆಂದ ನೋಡಿ. ಇದು ಕೆಂಪು ಗುಲಾಬಿ. ಆಮೇಲೆ ಇದು ಸುಮಾರು ಗುಲಾಬಿ ಆಗುವಂಥದ್ದು ಪುಟಾಣಿ ಗಿಡ, ಪುಟಾಣಿ ಹೂವು. ಇದೊಂಥರ ಇಲ್ಲಿ ಹತ್ತಿರ ಬರುವಾಗ ಪನ್ನೀರು ಪರಿಮಳ ಬರುವುದು. ತಿನ್ನುವ ಪನ್ನೀರಲ್ಲ, ರೋಸ್ ವಾಟರ್ ಉಂಟಲ್ಲ ಅದು, ಹಾಗೆ ಪರಿಮಳ ಬರ್ತದೆ. ಮತ್ತು ಇದಕ್ಕೆ ನಾವು ರಾಣಿ ಗುಲಾಬಿ ಅಂತ ಹೇಳೋದು. ಇದಾದರೆ ಕೂಡ ಸುಮಾರು ಗುಲಾಬಿ ಆಗ್ತದೆ ಇದರಲ್ಲಿ. ಅದರದ್ದೇ ಗಿಡ ನೆಕ್ಸ್ಟ್ ಇಲ್ಲಿ ಕೂಡ ಉಂಟು. ಇದು ಗಣಿ ತಂದದ್ದು ಹಳದಿ ಕಲರ್ ರೋಸ್. ಇದು ಅದರಲ್ಲಿ ಅವ್ರು ತರುವಾಗ ಒಂದು ರೋಸ್ ಇತ್ತು, ಆಮೇಲೆ ನಾವು ನೆಟ್ಟಾಗಿ ಆದಮೇಲೆ ಒಂದು ರೋಸ್ ಆಗಿ ಈಗ ಎರಡನೇದು ಮೊಗ್ಗು ಹೋಗ್ತಾ ಉಂಟು. ಹಾಗೆ ಇದು ಕೂಡ ರಾಣಿ ಗುಲಾಬಿ, ಪಿಂಕ್ ಕಲರು. ಅದರದ್ದೇ ನೋಡಿ ಇದು ಗಿಡ, ಭಾರಿ ಚಂದದ ಹೂ ಇದು. ಇದು ಕೂಡ ಒಂಥರ ಚಂದದ ರೋಸಸ್. ಇದಕ್ಕೆ ಎಂತ ಹೇಳ್ತೇವೆ ಅಂತ ಗೊತ್ತಿಲ್ಲ. ಇದು ಕೂಡ ಜೊಂಗೆ ಆಗ್ತಾ ಇರ್ತದೆ. ಇಲ್ಲಿ ನೋಡಿ ನೆಕ್ಸ್ಟ್ ಇದು ಸ್ಟಾರ್ಟ್ ಆಗಿದೆ. ಆಮೇಲೆ ಇದು ನಮ್ಮ ಕ್ಯಾತ್ರಿನ್ ಅಚ್ಚೋಕ ಕೊಟ್ಟದ್ದು, 2 ಗಿಡ ಕೊಟ್ಟಿದ್ಲು. ಅದಾದಮೇಲೆ ಯೆಲ್ಲೋ ಕಲರ್ ಇದು ಹೂ, ಇದು ಲೈಟ್. ಇದು ಕೂಡ ಸುಮಾರು ಹೂ ಆಗ್ತಾ ಇರ್ತದೆ ನಮ್ಮ ಮನೆಯಲ್ಲಿ. ಆಮೇಲೆ ಇದು ನೆಕ್ಸ್ಟ್ ಕ್ಯಾತ್ರಿನ್, ಇದೇ ಗಿಡ 2 ಗಿಡ ಕೊಟ್ಟದ್ರಲ್ಲಿ ಇದು ಕೂಡ ಒಂದು. ಹಾಗೆ ಇದು ನಾನು ನನ್ನ ಅತ್ತೆ ಮನೆಯಿಂದ ತೆಕ್ಕೊಂಡು ಬಂದದ್ದು. ಇದರಲ್ಲಿ ಮುಳ್ಳಾಗೋದಿಲ್ಲ, ಈ ಗುಲಾಬಿ ಗಿಡದಲ್ಲಿ ಮುಳ್ಳಾಗೋದಿಲ್ಲ. ಅದಕ್ಕೆ ಒಂದು ಮೊಗ್ಗು ಬರುವಾಗ ಹೀಗೆ ಬಾಲ ಕೂಡ ಬರ್ತದೆ, ಅದು ನೋಡಲಿಕ್ಕೆ ಚೆಂದ. ಅದಾದ ನೆಕ್ಸ್ಟ್ ಇದು ನನಗೆ ಗಣಿ ಕೊಟ್ಟದ್ದು ಬರ್ತಡೇದು ಟೈಗರ್ ರೋಸ್. ಇದು ಹೋಗಬೇಕಷ್ಟೇ, ಇನ್ನು ಆಗಬೇಕಷ್ಟೇ, ಕೆಲವಾಗಿ ಮುಗ್ದಿದೆ. ಆಮೇಲೆ ಇದೆ ಬಿಳಿ ಗುಲಾಬಿ, ಹೇಳ್ಕೊಳ್ಳಿ. ಎಸ್, ಇಷ್ಟು ಸಾಲು. ಇದು ಮೊನ್ನೆ ನಾನು ಕೃಷ್ಣ ಗುಲಾಬಿ ತೋರಿಸಿದ್ದೆಲ್ಲ, ಅದರದ್ದೊಂದು ಹೊಸ ಸ್ಟೆಮ್ ಹೋಗಿದೆ, 2-3 ಆಗಬೇಕಷ್ಟೇ. ಆದಮೇಲೆ ವ್ಲಾಗಲ್ಲಿ ಹಾಕ್ತೇನೆ. ಇದು ಕೂಡ ನನ್ನ ಅತ್ತೆ ಮನೆಯಿಂದ ತಗೊಂಡು ಬಂದದ್ದು ಮುತ್ತು ಮಲ್ಲಿಗೆ. ಚೆಂದ ಉಂಟಲ್ಲ ಮುತ್ತು ಮಲ್ಲಿಗೆ. ಆಮೇಲೆ ಇಲ್ಲೆಲ್ಲ ಕೇಪುಳು ಗಿಡ ನೆಟ್ಟಿದ್ದೇವೆ. ಕೇಪುಳ ಹೂ ಉಂಟಲ್ಲ ಅದರದ್ದು, ಅಪ್ಪ ನೆಟ್ಟದ್ದು. ಇದೊಂಥರ ಪಿಂಕ್ ಕಲರ್ ನೋಡಿ, ಇಲ್ಲಿ ಉಂಟು ಪಿಂಕ್ ಕೇಪುಳ. ಅದರ ನೆಕ್ಸ್ಟ್ ಇಲ್ಲಿ ಕಾಡು ಕೇಪುಳ ಉಂಟು ನೋಡಿ. ಇದು ಹಳದಿ ಕೂಡ ಆಗ್ತದೆ, ಅದರಲ್ಲಿ ಆಗಲಿಲ್ಲ ಗಿಡದಲ್ಲಿ ಇನ್ನೂ ಕೂಡ. ಒಂದು ಮುತ್ತು ಮಲ್ಲಿಗೆ ಪಿಂಕ್ ಕಲರ್ ಆಗುವಂಥದ್ದು, ಪಿಂಕ್ ಅಲ್ಲ ಇದು ಪರ್ಪಲ್ ಅಂತ ಹೇಳ್ಬೋದು. ಇದು ನನಗೆ ಪುಚ್ಚಕ್ಕ ತಗೊಂಡು ಬಂದು ಕೊಟ್ಟದ್ದು ಗಿಡ. ಇದರದ್ದು ಇನ್ನೊಂದು ಗಿಡ ಮಾಡಿದ್ದೇನೆ ನಾನು. ಇದು ಶಂಖಪುಷ್ಪ. ನನಗೆ ಕಳೆದ ವರ್ಷ ಇದರದ್ದು ಬಳ್ಳಿಯನ್ನು ಬಿಡಲಿಕ್ಕೆ ಜಾಗ ಇರಲಿಲ್ಲ. ಹಾಗೆ ಈ ವರ್ಷ ಕಳೆದ ವರ್ಷದ ಸೀಡ್ಸ್ ಆಗ್ತಿದ್ದ ಹಾಗೆ ಉಂಟಲ್ಲ, ಎಲ್ಲ ತಂದು ಇದರ ಕೆಳಗಡೆ ನೆಟ್ಟದ್ದು. ಇಲ್ಲಿ ನೋಡಿ ಇದರದ್ದು ರಾಶಿ ಉಂಟು. ಇದು ಸೊಪ್ಪು ತೆಗೆದು ಪಲ್ಯ ಮಾಡಲಿಕ್ಕೆ ಆಗ್ತದಲ್ಲ ಆ ಥರ ಆಗಿದೆ, ಅಷ್ಟು ಸೊಪ್ಪು ಉಂಟು. ಹಾಗಾಗಿ ನನಗೆ ಅದನ್ನು ತೆಗಿಲಿಕ್ಕೆ ಮನಸ್ಸಿಲ್ಲ. ಹೂ ಕಡಿಮೆ, ಆದರೆ ಅದರದ್ದು ಸೀಡ್ಸ್ ಸುಮಾರು ಉಂಟು ನೋಡಿ. ಇದರಲ್ಲೆಲ್ಲ ಸೀಡ್ಸ್ ಅದರದ್ದೇ ಉಂಟು. ಹಾಗೆ ನನಗೆ ಶಂಖಪುಷ್ಪದ್ದು 2 ಗಿಡ ಬೇಕಿತ್ತು, ಅಂದರೆ ಅದು ಬಳ್ಳಿ ಆಗ್ತದಲ್ಲ, ಇದರಲ್ಲಿ ಒಂದು ಸ್ವಲ್ಪ ಜೊಂಗೆ ಬರ್ತದೆ ಅದು, ಮತ್ತೊಂದು ಬಿಳಿ ಕಲರ್ದು. ಅಚ್ಚೋಕನ ಹತ್ರ ಇದ್ದರೆ ಅವಳ ಹತ್ರ ಒಂದು ಬರುವಾಗ ಸೀಡ್ಸ್ ತರಲಿಕ್ಕೆ ಹೇಳಬೇಕು ಅಂತ ಇದ್ದೇನೆ. ಅವಳು ತಂದು ಕೊಡ್ಬೋದು ನನಗೆ. ಹಾಗೆ ಇದು ನನಗೆ ಇದು ಸಹ ಇಷ್ಟವೇ ನೋಡಲಿಕ್ಕೆ, ಗ್ರೀನಾಗಿ ಕಾಣ್ತಾರಲ್ಲ ಅದರಲ್ಲಿ ನೋಡಿ ಅಂತ ತಿಳ್ಕೊಳ್ಳಿ. ಎಲ್ಲ ಇದೆ ಇದರದ್ದೇ ಗಿಡ. ಇದು ದೊಡ್ಡಕ್ಕನ ಮನೆಯಿಂದ ಕೊಟ್ಟ ಗಿಡ, ದೊಡ್ಡ ಭಾವ ಕೊಟ್ಟದ್ದು. ಹಾಗೆ ಅವರ ನೆನಪಿನ ಗಿಡ ಇದು. ಇದರಲ್ಲಿ ಈ ವರ್ಷ ಸುಮಾರು ಹೂ ಆಗಿದೆ, ಇನ್ನೂ ಕೂಡ ಹೂ ಆಗ್ತಾನೇ ಇದೆ. ಯಾಕಂದರೆ ಕೆಲವು ಕಡೆ ಚಿಗುರಿತ್ತು, ಅದರಲ್ಲಿ ಸಹ ಮತ್ತೆ ಹೂ ಆಗ್ತಾ ಉಂಟು. ಹಾಗೆ ಒಂದು ಖುಷಿ, ಮೊದಲೆಲ್ಲ ಒಂದು ಸಲ ಹೂ ಹೋಗಿ ಅದರಲ್ಲಿ ಕಾಯಿ ಆದರೆ ಮುಗೀತು, ಒಟ್ಟಿಗೆ ತಿನ್ನಲಿಕ್ಕೆ ಸಿಗ್ತಿತ್ತು. ಈ ವರ್ಷ ಇದು ಹಣ್ಣಾಗಿ ತಿಂದಾಗಿ ಆದಮೇಲೆ ಇದರಲ್ಲಿ ಸಿಗ್ತದೆ. ಆ ಥರ ದನಗಳ ಹತ್ರ ಬಂದೆ ಇವರನ್ನು ಇನ್ನೊಂದು ಕಡೆ ಬದಲಿಸಿ ಕಟ್ಟುವ ಅಂತ. ಇಬ್ಬರು ಕೂಡ ಕೂತಿದ್ದಾರೆ, ಅಮ್ಮ ಮಗಳು ಅಲ್ಲಿದ್ದಾಳೆ ಮೂಲೆಯಲ್ಲಿ, ಕಾಣಲಿಕ್ಕಿಲ್ಲ ನಿಮಗೆ, ಅಲ್ಲಿದ್ದಾಳೆ. ಹಾಗೆ ಇವಳು ನೋಡಿ, ಒಳ್ಳೆ ಸೊಪ್ಪುಂಟು.
ಮೇಯಲಿಕ್ಕೆ. ಇವಳು ಇಲ್ಲಿದ್ದಾಳೆ, ಅಮ್ಮ ಅಲ್ಲಿ ಕೆಳಗಿದ್ದಾಳೆ. ಈಗ ಐ ಎಂತ ಮಾಡ್ತಾನೆ ಅಂತಿಲ್ಲ. ಆ ಪಾಡಿಗೆ ಸರಿ ಮಾಡೋದು. ಕೂರ ಅದನ್ನು ಮತ್ತೆ ಸರಿ ಮಾಡ್ತಾನೆ. ಅವನು ಹೊರಲಾಡೋದು. ಇವರು ಅಡಿಕೆ ಒಮ್ಮೆ ಹೀಗೆ ಹಾಕಿದ ಮೇಲೆ ಅದನ್ನು ಹೀಗೆ ಉಲ್ಟಾ ಮಾಡಬೇಕು. ಅಂದರೆ ಒಣಗಿರ್ತದಲ್ಲ, ಒಣಗಿಲ್ಲ ಸೈಡನ್ನು ಮತ್ತೆ ಒಣಗುವ ಹಾಗೆ ಉಲ್ಟಾ ಮಾಡ್ತಾ ಇರಬೇಕಾಗ್ತದೆ. ಅವರು ಈ ಬಿಸಿಲಲ್ಲಿ ಮಾಡ್ತಿದ್ದಾರೆ. ನಾನು ಹೇಳಿದೆ ಸಂಜೆ ಮಾಡಿಯಪ್ಪ ಅಂತ. ಇವರು ಅಪ್ಪ ಕೇಳಬೇಕೆ. ಇವನು ಕೂರ ಮತ್ತೆ ಹೋಗಿ ಅದನ್ನು ಸರಿ ಹೊರಲಾಡಿ ಹಾಳು ಮಾಡ್ತಾನೆ. ತಗೊಳ್ಳಿ, ಅದರಲ್ಲೇ ಇರೋದು ಅವನು ಅಡಿಕೆಯಲ್ಲಿ. ತಗೊಳ್ಳಿ, ನಾನು ಹೇಳಿದಷ್ಟೇ. ಅಪ್ಪ ಇವನಿಗೆ ಬೈತಾ ಇರ್ತಾರೆ. ಇವನಿಗೆ ಯಾರಿಲ್ಲ, ಅವನಿಗೆ ಗೊತ್ತಾಗಬೇಕೆ ಅಪ್ಪ ಎಂತಕ್ಕೆ ಬೈತಾರೆ ಅಂತ. ಈ ಕಜ್ಜು ಇಲ್ಲಿ ಶಂಭು, ಕಜ್ಜು ಒಳ ಮಲಗಿದಾನಾ? ನೋಡಿ ಅಣ್ಣ ಸೂಪರ್ ಸೀನಿಯರ್ ನಮ್ಮ ರಿಂಗಿ, ಅವನು ಬರ್ತಾನೆ. ಇಡೀ ಕಡೆ ಉಣುಂಗು ಅಂತ ಒಂದು ಕಚ್ಚದದೆ ನೋಡಿ, ಬೆಕ್ಕು ಒಳಗೆ ರಕ್ತ ಇರುವಂಥದ್ದು, ಅದೆಲ್ಲ ಕಚ್ಚಿಸ್ಕೊಂಡು ಹಣ್ಣನ್ನು ಮಾಡಿಸ್ಕೊಂಡು ಬಂದಿರ್ತಾನೆ. ಮತ್ತು ನಾನೇ ಕೀಳುದು ಅದನ್ನು, ನೀವು ಉಪದ್ರ ಆಗ್ತದಲ್ಲ ಅಂತೇಳಿ. ಡುಮ್ಮಿಯಾಗಿದ್ದೇನೆ ನೋಡಿ. ಇವಾಗ ಕಂಟು 2.5-3 kg ಹತ್ರ ಇದ್ದಾನೆ. ಮೊನ್ನೆ ನಾವು ತೂಕ ಮಾಡೋ ಮಿಷಿನಲ್ಲಿ ಬೆಕ್ಕನ್ನೆಲ್ಲ ತೂಕ ಮಾಡಿದ್ವಿ. ನಮ್ಮ ಕಜ್ಜು 900 ಗ್ರಾಮ್ಸ್ ಇದ್ದಾನೆ. ಇವರೆಲ್ಲ 1.5 kg ಇದ್ದಾರೆ. ಅವನು 2.5, ಇನ್ನೊಬ್ಬ ಡಿಂಗ ಇದ್ದಾನಲ್ಲ ಅವನು 2.700 ಇದ್ದಾನೆ. ಮಧ್ಯಾಹ್ನ ಊಟಕ್ಕೆ ರಸಂ ಮತ್ತು ಮಜ್ಜಿಗೆ ಇಷ್ಟೇ ಗೈಸ್. ಮಧ್ಯಾಹ್ನದ ಭೋಜನಕ್ಕೆ ಅಪ್ಪಸ ಬಂದರು ಊಟಕ್ಕೆ. ದನಗಳನ್ನು ಕರ್ಕೊಂಡು ಹೊರಟೆ. ಸಂಜೆ ಚಹಾ ಕುಡ್ತಾ ಇತ್ತು. ನಾನು ಮನೆಯಲ್ಲಿ ಕಟ್ಟಿ ಹಾಕಿ ನನಗೆ ಹುಲ್ಲಿಗೆ ಹೋಗಬೇಕು. ಹೋಗೋದೇ ಇಲ್ಲ ಅಂತ 3 ಗಂಟೆ 3:30 ಆಗ್ತಾವಂತು. ಹಾಗೆ ಕರ್ಕೊಂಡು ಬಾ ಅಂತ ಅಪ್ಪ ಹೇಳಿದರು. ಇನ್ನೆಷ್ಟೊತ್ತು ಕಡಲಿ ಕೂತ್ಕೊಳ್ಳೋದು ಅಂತ. ಇಲ್ಲಾದರೂ ಇವರು ಕೂತ್ಕೊಂಡೇ ಇದ್ರು ನಾನು ಬರುವಾಗ. ಈಗ ಹೋಗುವಾಗ ಮೇಯುವುದು. ನನಗೆ ಎಂತ ಸಿಕ್ಕಿತ್ತು ನೋಡಿ, ಇದು ಬೆಟ್ಟದ ನೆಲ್ಲಿಕಾಯಿ. ನೀವು ಹಾಗೆ ಹೇಳ್ದಲ್ಲ, ಚಿಕ್ಕದು ಸೈಜ್, ತುಂಬ ಚಿಕ್ಕದು, ಆದರೆ ತುಂಬ ಒಳ್ಳೆ ರುಚಿ ಆಯಿತಾ. ತುಂಬ ಅಂದರೆ ತಿಂದು ಸ್ವಲ್ಪ ಕಹಿ ಸ್ವಲ್ಪ ಹುಳಿ, ಸುಮಾರು ಹೊತ್ತು ಬಾಯಿ ಸಿಹಿ ಇರ್ತದೆ. ನಾವು ಸಿಹಿ ನೀರು ಅಂದರೆ ನೀರು ಕುಡಿಯುವಾಗ ಸಿಹಿ ಅನ್ನಿಸ್ತದೆ ಇದು ತಿನ್ನಬೇಕಾದ್ರೆ. ನಮ್ಮ ಚೈಲ್ಡ್ಹುಡ್ ಮೆಮೊರಿ ಇದು. ಸಿಕ್ಕಿತ್ತು ಆಗ ಕೂಡ 2 ಸಿಕ್ಕಿತ್ತು. ಇವತ್ತೊಟ್ಟು ದನಗಳನ್ನು ಕರ್ಕೊಂಡು ಬದಲಿಸಿ ಆಗೋಷ್ಟರಲ್ಲಿ ನನಗೆ 4 ನೆಲ್ಲಿಕಾಯಿ ಸಿಕ್ಕಿದೆ. ಜಿಷ್ಣಿ ಥರ ಕಾಣ್ತಾಳೆ ಈಗ ನಮ್ಮ ಜೂನಿ. ಎಂಥದೋ ಬೊಬ್ಬೆ ಹೊಡಿತಾ ತಂದು ಮಗನಿಗೆ, ಅವ ನೋಡಿ ತಿನ್ನೋದು. ಬೇಟೆ ತಂದಿದ್ದಾಳೆ ಮಗನಿಗೆ, ಅರಣೆಯ ಓತಿಯ ಏನೋ ತಂದಿದ್ದಾಳೆ ಒಂಟಿ. ಪಾಪ ಇವಳು ತಿನ್ನೋದಿಲ್ಲ, ಒಟ್ಟು ಮಗನಿಗೆ ತಗೊಂಡು ಬರ್ತಾಳಲ್ಲ ಪಾಪ. ಹೋಗಿ ಊಟ ಮಾಡು ಮಾರೈತಿ ಜೂನಿ. ಉಂಡಿ ಜೂನಿ. ಇದು ನೋಡಿ ಮಂಗಗಳದ್ದು ಉಪದ್ರ. ಅಡಿಕೆ ಕಂಡ್ರೆ ಬಿಡೋದೇ ಇಲ್ಲ, ಎಲ್ಲ ಹಣ್ಣು ತಿಂದು ಹಾಕಿದೆ. ಮೊನ್ನೆ ಕೊಯ್ಲು ಅದಷ್ಟೇ, ಈಗ ಮತ್ತೆ ಹಣ್ಣಾಗಲಿ ಶುರುವಾಗಿದೆ. ಅದನ್ನು ಮಂಗಗಳು ಹೀಗೆ ಎಳ್ದು ಹಾಕೋದು. ಅಪ್ಪ ನೋಡಿ ಎಂತ ಕೆಲಸ ಮಾಡ್ತಿದ್ದಾರೆ ಅಂತ. ಸೊಗೆ ಎಲ್ಲಿ ತಗೊಂಡು ಬಂದು, ತೆಂಗಿನ ಮರ ಉಂಟಲ್ಲ, ಇದು ತೆಂಗಿನದ್ದು ಮರ ಅಲ್ಲಿರೋದು. ಇಲ್ಲಿದ್ದದ್ದೊಂದು ಸತ್ತೋಯ್ತು. ಇದು ಉಂಟಲ್ಲ, ಇದಕ್ಕೆ ಇಡೋದು ಬುಡಕ್ಕೆ. ನೀರು ಚೆಂದ ಹೇಳ್ಕೊಳ್ತದೆ ಸೋಗೆ ಇಟ್ಟರೆ, ಮತ್ತು ಪಸೆ ಇರ್ತದೆ ಅಂತ. ಚಿಂಕು, ಹುಲ್ಲಿಗೆ ಬಂದಿದ್ದೆ. ಹುಲ್ಲೊಂದು ಕಟ್ಟಾಯಿತು. ಹಾಗೆ ಇನ್ನು ಮನೆಗೆ ಹೋಗೋದು. ಇವ ಮತ್ತು ಕೂರ ಜಗಳ ಮಾಡೋದು. ಎಂತಕ್ಕಂತ ಹೇಳಿದರೆ, ಎಂಥದ್ದೋ ಒಂದು ಬುರುಡೆ ಸಿಕ್ಕಿದೆ ಅವರಿಗೆ. ನಿನ್ನೆ ತನಕ ಇವ ಹಿಡ್ಕೊಂಡು ನಲಿತಾ ಇದ್ದ, ಈಗ ಅವನು ಹಿಡ್ಕೊಂಡು ನಲಿತಿದ್ದಾನೆ. ಅದಕ್ಕೆ ಇವ ಬೈಯುದು ನಾನು ತೆಕ್ಕೊಂಡು ಬಂದದ್ದು ಅಂತ ಹೇಳಿ. ಅವ ನೋಡಿ ಅಲ್ಲಿದ್ದಾನೆ. ಇವ ಇಲ್ಲಿಂದಲೇ ಬೈಯುದು ಅವನಿಗೆ. ಕೂರ ತಗೊಳ್ಳಿ. ಗಲಾಟೆ ಮಾಡೋದಿಬ್ರು. ಹಾಗೆ ನಿನ್ನೆ ಇವ ಕಚ್ಚುತ್ತಿದ್ದ. ನಾಳೆ ನಿಂಗೆ ಆಯಿತಾ, ನಾಳೆ ಅವನಿಗಿಂತ ಮುಂಚೆ ನೀನು ಬಾ ಹುಲ್ಲಿಗೆ ಆಯಿತಾ. ಮನೆಗೆ ತಗೊಂಡು ಬರೋದಿಲ್ಲ, ಇಲ್ಲೇ ತೋಟದಲ್ಲೇ ಉಂಟು. ನಿನ್ನೆಯಿಂದ ಒಂದೇ ಕಡೆ ಉಂಟದು. ಇವ ಅಲ್ಲಿ ಹೋಗೋದು, ಒಂದು ಸರ್ತಿ ನೋಡೋದು, ಅವನಿಗೆ ಬೈಯೋದು, ಈಚೆ ಬರೋದು, ಅಷ್ಟೇ ಮಾಡ್ತಿದ್ದಾನೆ ಟಿಂಕಿ.
ಬೇಡ ಅದು ಬಾ ಬರ್ತುಂಡು ಅಂತ ಹೇಳಿದರೆ ಟಿಂಕಿ ಹೋಗೋ ಮನೆಗೆ ಅವೇ ಇರಲಿ. ಆಯ್ತಾಯ್ತು ನೀನು ತಿನ್ನು. ಇವತ್ತು ಕಾರ್ನ್ ಬೇಯಿಸಿದ್ದೇವೆ. ನಿನ್ನೆ ಗನ್ನಿ ಬರೋ ತೆಕೊಂಡು ಬಂದಿದ್ರು. ನಮ್ಮ ಕಜ್ಜುಗೆ ಕಾರ್ನ್ ಅಂದರೆ ತುಂಬ ಇಷ್ಟ ಆಯಿತಾ. ಮುಂಚೆ ನನ್ನ ಪಡಿ ತಿಂತಾ ಇದ್ದ, ಪಡಿಕಲ್ಲು ಅಂತ ಇದ್ದಲ್ಲ, ಇವ ನೋಡಿ ಅಪ್ಪ ತಿನ್ನುವಾಗ ಅವ್ರ ಹತ್ರನೇ ಕೂತ್ಕೊಳ್ಳೋದು, ಅವ್ರು ಹಾಕ್ತಾ ಇರ್ತಾರೆ, ಇವನು ತಿಂತಾ ಇರ್ತಾನೆ, ಇವನಿಗೆ ಒಟ್ಟು ಹಾಕ್ತಾ ಇರಬೇಕು. ಈಗ ಬೇಯಿಸುವಾಗ ಪರಿಮಳ ಬಂದಿದೆ, ನಾನು ಹಿಡ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ತಲುಪಿದ್ದಾನೆ ಕೂಡ. ಕಜ್ಜು